ಗುಡ್ ಮಾರ್ನಿಂಗ್. ಸೊ ಇವಾಗ ಬೆಳಗ್ಗೆನೆ ನಾವು ಆಲ್ಮೋಸ್ಟ್ ಈಗ ಒಂದು 6:30 ಸಮಥಿಂಗ್ ಇರಬೇಕು. ಸೊ ಆಗಲೇ ಬೆಳಕಾಗಿ ಹೋಗ್ಬಿಟ್ಟಿದೆ. ನಾವು ಇವಾಗ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಈ ಮೇಡಮ್ ಅವರು ರೈಡರ್ ಆಗಿದ್ದಾರೆ. ಕಾಯ್ತಾ ಇದ್ದೀನಿ ದೇವಸ್ಥಾನಕ್ಕೆ ಹೋಗೋಕ್ಕೆ. ನಿಜ ತುಂಬ ದಿನದಿಂದ ಬರಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಹಾಗೇ ಇರಲಿಲ್ಲ. ನಿಜವಾಗ್ಲೂ ವೇಟಿಂಗ್ ಸೋ ಮಚ್ ಬಿಕಾಸ್ ಬೆಂಗಳೂರು ಹೋಗೋಕ್ಕಿಂತ ಮುಂಚೆ ತುಂಬ ಸಲ ಹೋಗಿದ್ದೆ, ಬಟ್ ಬೆಂಗಳೂರಿಗೆ ಬಂದಮೇಲಿಂದ ಹೋಗೋಕ್ಕೆ ಆಗಿದ್ದಿಲ್ಲ. ಸೊ ಸ್ಟಾರ್ಟ್. ಇವಳೇ ನಂಗೆ ಮೋಸ ಮಾಡಿದ್ದು ಫ್ರೆಂಡ್ಸ್. ಕೊಡ್ತೀನಿ ಅಂತ ಗಾಡಿ ಕೊಡ್ತಾ ಇಲ್ಲ. ಗಾಡಿ ವಾವ್, ವ್ಯೂ ಪಾಯಿಂಟ್ ನೋಡಿ ಮಾತ್ರ ಸಖತ್ತಲ್ಲ ಮಾತ್ರ. ಆ್ಯಂಡ್ ಇಲ್ಲಿ ಎಲ್ಲ ಸುಮಾರು ಜನ ನಿಂತ್ಕೊಂಡು ಫೋಟೋಸ್ ತೊಗೊತಾರೆ. ನಾವು ತೊಗೋಬೇಕು ಅಂತ ಅಂದ್ಕೊಂಡ್ವಿ, ಬಟ್ ಟೈಮ್ ಆಗೋಗುತ್ತೆ, ದೇವ್ರ ದರ್ಶನ ಮೇಯ್ನು ಅಂತ ಅಂದ್ಕೊಂಡು ಎಲ್ಲದನ್ನು ಬಿಟ್ಬಿಟ್ಟು ಹೊರಟ್ವಿ. ಸೊ ಅವಳಿಗೆ ಗಾಡಿ ಕೊಡು ಅಂತ ಕೇಳ್ತೀನಿ, ನೋಡೋಣ ಕೊಡ್ತಾರಾ ಏನು ಅಂತ. ಗಾಯ್ಸ್, ಇವಾಗ ನಾನೇ ಅವಳಿಗೆ ಬೈಕ್ ಕೊಟ್ಟಿದ್ದೀನಿ. ಪಾಪ ಅಯ್ಯೋ ಪಾಪ ಅಂತ ಬಡ್ಕೋತಾ ಇದ್ಲು. ಸೊ ಅವಳೆ ಗಾಡಿ ಓಡಿಸ್ತಿದ್ದಾಳೆ. ಅವಳು ತೋರಿಸ್ಬೇಕಂತೀರಿ. ಫೈನಲಿ ಕೊಟ್ಲು ಗಾಯ್ಸ್. ಅದು ಏನ್ಕಿಂತ ಮತ್ತೆ ಅವಳ ಬರ್ತಿಲ್ಲ, ಬೇಗ ಹೋಗ್ತಾರ ಮತ್ತಿರೋಡ ಹೊಡಿತಾವಳೆ. ಆ ಕಡೆ ಗಾಡಿಗಳು ಬಂದರೆ ಏನು ಮಾಡೋದಕ್ಕೆ ಗೊತ್ತಿಲ್ಲ. ಸೊ ನಾನು ಇವಾಗ ಮನೆ ಕುತ್ಕೊಂಡಿದ್ದೀನಿ. ಇದು ನನ್ನ ಔಟ್ಫಿಟ್ ಚೆನ್ನಾಗಿದೆ ಅಲ್ಲ? ಅಕ್ಕೊಂದು ಔಟ್ಫಿಟ್ ಕಾಣ್ತಾ ಇಲ್ಲ. ಇಷ್ಟು ದೊಡ್ಡ ಜುಮ್ಕಿ ಹಾಕೊಂಡವಳೆ. ಫೈನಲಿ ಬೆಟ್ಟದ ಹತ್ರ ಬಂದು ಇನ್ನೊಂದು 5 ಕಿಲೋಮೀಟರ್ ಇದೆ. ಫೈನಲಿ ಬೆಟ್ಟಕ್ಕಂತೂ ಬಂದ್ವಿ. ಬೇಗ ದರ್ಶನಕ್ಕೆ ಹೋಗಬೇಕು. ತುಂಬ ಜನ ಆಗಿದ್ದಾರೆ. ಆಗಲೇ 7 ಆಗಲೇ ಇಷ್ಟು ಜನ. ಸೊ ನಾವು 50 ರೂಪೀಸ್ ಕೊಟ್ಬಿಟ್ಟು ಟಿಕೆಟ್ ತೊಗೊಂಡು ಈ ಕಡೆ ಬಂದಿದ್ದೀವಿ. ನೋಡೋಣ. ಆ್ಯಕ್ಚುಲಾಗಿ ಯೂಶಲಾಗಿ ಇದಕ್ಕೇ ನಾನು ಬರೋದು ಜಾಸ್ತಿ. ಅದಕ್ಕೆ ಬಂದ್ವಿ. ಯಾಕಂದ್ರೆ ಇವತ್ತು ಭಾನುವಾರ ತುಂಬ ರಶ್. ನಾನಿದ್ರೆ ಬರಲ್ಲ ಗಾಯ್ಸ್. ನಾನು 200 ಕೊಟ್ಟು ಆ ಕಡೆ ಪಕ್ಕದ ಲೈನಲ್ಲಿ ಹೋಗ್ತೀನಿ. 200 ಇನ್ನೂ ರಶ್ ಇರುತ್ತೆ. ನೋಡಬೇಕಲ್ಲ, ಸ್ವಲ್ಪ ತಿಂಗಳು ನೋಡಿ ಗಾಯ್ಸ್, ಇಷ್ಟು ಇನ್ನೂ ಸ್ವಲ್ಪ ತಿಂಗಳು ನೋಡಿ ಸಿಗೋಣ. ಎಲ್ಲಿದ್ರು ಕ್ಯಾಶ್ ತಗೊಂಬನ್ನಿ, ಇಲ್ಲಾಂದ್ರೆ ಆ ಥರ ಸಾಲ ಮಾಡಬೇಕಾಗುತ್ತೆ. ಯು ಪಿ ಐ ಎಲ್ಲ ಕಡೆ ವರ್ಕ್ ಆಗಲ್ಲ ನಿಜವಾಗ. ಗಾಯ್ಸ್ ಏನು ಮಾಡಿದ್ದಾರೆ ಅಂತಂದರೆ ದುಡ್ಡೇ ತೊಗೊಬಂದಿಲ್ಲ, ಕ್ಯಾಶ್ ಆ್ಯಕ್ಚುಲಾಗಿ ತಂದಿದ್ದೆ. ಅಲ್ಲಿ ಟಿಕೆಟ್ ಕೌಂಟ್ರಲ್ಲಿ ಯು ಪಿ ಐ ವರ್ಕ್ ಆಗ್ತಿರಲಿಲ್ಲ. ಸೊ ಅಲ್ಲ, ನಾವು ಬೇಗನೆ ಬಂದಿದ್ದೀವಿ. 7 ಗಂಟೆಗೆ ಬಂದ್ವಿ, ಬಟ್ ಅಲ್ಲಿ ಟಿಕೆಟ್ ತೊಗೊಂಡೆಲ್ಲ ಮುಗಿಸ್ಕೊಂಡಷ್ಟೊತ್ತಿಗೆ 7:30ಗೆ ನಿಂತಿದ್ದೀವಿ. ನೋಡಿ ಎಷ್ಟು ಜನ ಆಗಲೇ ಮಾತ್ರ, ದೇವ್ರೆ. ಸೊ ನೋಡಿ ಮಕ್ಕ ಹೆಂಗಾಗೋಗಿದೆ, ಫುಲ್ ಸುಸ್ತಾಗೋಗಿದೆ. ಎಷ್ಟು ಗಂಟೆ ಟೈಮ್ ಎಷ್ಟು ಆ್ಯಕ್ಚುಲಾಗಿ ಟೈಮ್ 11ಗೆ 5 ಮಿನಿಟ್ಸ್ ಇದೆ. ನಾವು ಎಷ್ಟು ಗಂಟೆಗೆ ನಿಂತಿದ್ದು ಅಂದರೆ 7:30. ಏನು ಆಲ್ಮೋಸ್ಟ್ ಹೇಗೆ ಅನ್ನಿಸ್ತಿದೆ? ಜೀವನ ಪಾವನ ಆಗಿದೆ. ಯಾವಾಗಲೂ 200 ರೂಪೀಸ್ ಕೊಟ್ಟು ಇಲ್ಲ ನಾರ್ಮಲ್ ಕ್ಯೂನಲ್ಲಿ ಬರ್ತಾ ಇದ್ದೆ. ಇವತ್ತು ನಾರ್ಮಲ್ ಕ್ಯೂರ್ ಬಂದಿದ್ದಿದ್ರೆ ನಿಜ, ಇವತ್ತು ನಾರ್ಮಲ್ ಕ್ಯೂರ್ ಬಂದಿದ್ರೆ ನೀನು ಇವತ್ತೆಲ್ಲ ಬರ್ತಾನೆ ಇರಬೇಕಿತ್ತು. ಮತ್ತೆ ಇವತ್ತೇನಾಯಿತು ಅಂತಂದರೆ ಆಗ್ತಾ ಇಲ್ಲ. ನಿನ್ನೆನೂ ಝೂಗೆಲ್ಲ ಹೋಗ್ಬಿಟ್ಟು ಕಾಲೆಲ್ಲ ನೋವಾಗಿದೆ. ಅದರ ಬೇರೆ ಇನ್ನೂ ಕಾಲು ನೋವು ಜಾಸ್ತಿ ಆಯಿತು. ಏನಾಗಲ್ಲ, ದೇವ್ರಿಗೋಸ್ಕರ ಅಷ್ಟೇ. ಇವಳು ಬರೀ ದೇವ್ರು ಅಂತ ನನಗೆ ಸಾಯಿಸ್ತಿದ್ದಾರೆ. ನನಗೂ ದೇವ್ರಂದ್ರೆ ಇಷ್ಟ, ಬಟ್ ಇನ್ನಷ್ಟು ಟಾರ್ಚರ್ ಕೊಡ್ತಿಲ್ಲ. ಇವತ್ತು ಇನ್ನೂ ನೀರು ಕೂಡ ಕುಡ್ದಿಲ್ಲ ಗಾಯ್ಸ್. ಬೆಳಗ್ಗೆ ಕುಡ್ದಿಲ್ಲ, ನಾನು ಕೊಡ್ತಿಲ್ಲ. ಇವಾಗ ಹೇಳ್ತಾರೆ ನಾನು ಹಾಸನ ಟೆಂಪಲ್ ಗೊತ್ತಾ, ಬೆಳಗ್ಗೆ ಸಂಜೆ ಕುಡ್ದಿಲ್ಲ. ಅದು ಭಕ್ತಿ ಇದ್ರೆ ಕೇಳಿಸ್ಕೊ. ಭಕ್ತಿ ಇದ್ರೆ ಹೆಂಗಾದ್ರೂ ನಾವು ಅದನ್ನ ತಡಿತೀವಿ. ನಂಗೂ ನಿದ್ದೆ ಬರ್ತಿದೆ, ನಂಗೂ ಸುಸ್ತಾಗ್ತಿದೆ. ಬರೀ ಇಂಥದ್ದೇ ಗಾಯ್ಸ್. ಅವಾಗಲಿಂದ ಮಾತಾಡ್ತಾನೆ ಅವಳೆ ಹೊಟ್ಟೆ ನನಗದು ಟಾರ್ಚರ್ ಕೊಟ್ಟಾಗ್ತಿದ್ದಾಳೆ. ಇನ್ನೂ ಒಳಗಡೆ ಒಂದು ರೌಂಡ್ ಹೋಗ್ಬೇಕು. ಏನು ಒಂದು ರೌಂಡ್ ಇಲ್ಲ, ಒಂದೇ ನೇರ ರೌಂಡ್. ಅದೇ ಒಂದು ಏನು ಮಾಡೋದು, ಬಂದ್ವಿ. ಬೆಳಗ್ಗೆ ನೀರು ಕುಡ್ದಿರೋದು ಬಿಟ್ಟರೆ ಈಗಲೇ ತಿಂತಿರೋದು. ಅದು ಊಟ ಅಥವಾ ತಿಂಡಿ ಏನಾದ್ರು ಹೇಳ್ಬೋದು.
ಇನ್ ಜೆನ್ಸಿ ವರ್ಡ್ ಬ್ರಂಚ್ ಅಂತಲೇ ಹೇಳ್ಬೋದು. ಓಕೆ, ತಿಂತಾ ಇದ್ದೀವಿ. ಏನು ತಿಂತಿದ್ಯಾ? ಹಾಂ, ದರ್ಶನ ಆಯಿತು. ಈ ಒಂದು ಕಡೆ ಕುತ್ಕೊಂಡು ಅದೇ ತಿಂಡಿನೂ ಆಯಿತು. ಸುಸ್ತಾಗೋಗಿದೆ. ಟೈಮ್ 12:08. ನಾವು ಬಂದಾಗಲೇ ಅಷ್ಟು ಜನ, ಈಗ ಕೇಳಬೇಕಾ? ನೋಡಿ ಹಿಂಗಿದ್ದಾರೆ. ಔಟ್ಫಿಟ್ ಚೇಂಜ್ ಆಗಿ ಇವಾಗ ಏನಿಲ್ಲ ಅಷ್ಟೇ, ನನ್ನ ಬಸ್ ಸ್ಟ್ಯಾಂಡಿಗೆ ಅಂದರೆ ಸಬರ್, ಇಲ್ಲಿನ ಮೈಸೂರಿನ ಸಬರ್ಗೆ ಬಿಡಕ್ಕೆ ಹೋಗ್ತಾ ಇದ್ದಾಳೆ. ದಟ್ಸ್ ಇಟ್ ಫಾರ್ ದ ಡೇ ಆ್ಯಂಡ್ ಫಾರ್ ದಿಸ್ ಮೈಸೂರು ಟ್ರಿಪ್. ಇಟ್ ವಾಸ್ ರಿಯಲಿ ಗುಡ್. ಏನೋ ಹೇಳಬೇಕು ಅಂತ ಹೇಳು. ಫೈನಲಿ ಗಾಯ್ಸ್, ಇವತ್ತು ಆಶನ್ ನಾನು ಮತ್ತೆ ಬೆಂಗಳೂರಿಗೆ ಕಳಿಸ್ಕೊಡ್ತಾ ಇದ್ದೀನಿ. ಅವಳು ಮತ್ತೆ ಬರಲ್ಲ ಅಂತ ಹೇಳ್ತಿದ್ದಾಳೆ. ಖುಷಿಯಿಂದ ಕಳಿಸ್ಕೊಡ್ತಿದ್ದಾಳೆ. ನೋಡಿ ಖುಷಿ, ನೋಡಿ ಮುಖದಲ್ಲಿ. ಗಾಡಿ ಓಡಿಸ್ತಾರ ಖುಷಿ ಆಗ್ತಿದೆ ಗಾಯ್ಸ್. ನನಗೆ ಭಯ ಆಗ್ತಿದೆ. ನನ್ನ ಭಯ ನೋಡ್ತಿದ್ದೀರಾ ತಾನೇ ನೀವು ನನ್ನ ಮುಖದಲ್ಲಿ. ಸೊ ಆಯಿತು ಎಲ್ಲ ಮೈಸೂರು ಟ್ರಿಪ್ ವಿತ್ ದಿಸ್ ಗರ್ಲ್ ಆ್ಯಂಡ್ ಅವಳ ತಂಗಿ ಜೊತೆ. ಚೆನ್ನಾಗಾಯಿತು. ಇವತ್ತು ದೇವದರ್ಶನ ನಿಜ ಚೆನ್ನಾಗಾಯಿತು. ಬಟ್ ಸ್ವಲ್ಪ ಜಾಸ್ತಿನೇ ಕಾದ್ವಿ. ಬಟ್ ಇಟ್ಸ್ ಓಕೆ. ಸ್ವಲ್ಪ ಅಲ್ಲ, ಜಾಸ್ತಿನೇ ಖುಷಿ ಆಯಿತು ನನಗೆ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ಯು ಕ್ಯಾನ್ ಶೇರ್. Guys, please follow and subscribe the Asha's YouTube channel. Bye bye. Next ಸಿಗ್ತೀನಿ.